ಪ್ರಜಾಪ್ರಭುತ್ವವನ್ನು ಅಣಕಿಸ್ದಂಗಿದೆ. ಒಂದು ಸ್ಪೀಕರ್ ಅವರು ಮತ್ತು ಮುಖ್ಯಮಂತ್ರಿಯವರು ಪ್ರಾಮಾಣಿಕವಾಗಿ ಇದನ್ನು ಚಿಂತನೆ ಮಾಡಬೇಕು. ಮಾಧ್ಯಮದವ್ರನ್ನ ಎಲ್ಲಿ ಅಂದರೆ ಅಲ್ಲಿ ಕೇಳ್ತಾರೆ ಅಂತಂದ್ರೆ ಏನು ಅರ್ಥ? ನೀವು ಗೋಶಾದಲ್ಲಿದ್ದೀರಾ ಅಥವಾ ಪರದೆಯಿಂದಿದ್ದೀರಾ? ಎಲ್ಲಿದ್ದೀರಿ? ಕೇಳಲೇಬೇಕಲ್ಲ. ರಾಜ್ಯದಲ್ಲಿ ಅನೇಕ ಸಮಸ್ಯೆಗಳು ಉದ್ಭವ ಆದಾಗ ಜನಗಳ ಪರವಾಗಿ ಯಾವ ಮಂತ್ರಿ ಸಿಗ್ತಾರೆ ಅವ್ರನ್ನ ಕೇಳಲೇಬೇಕು. ಕೇಳಲೇಬಾರ್ದು, ನೀವು ಬರಬಾರ್ದು ಅಂತ ಹೇಳಿ ಒಂದು ಆಜ್ಞೆ ಹೊರಡಿಸಿದ್ರೆ ಇದು ದೇಶದ ಎಲ್ಲೂ ಈ ಥರ ಇಲ್ಲ. ಕರ್ನಾಟಕದ ಇಲ್ಲಿ ಈ ವ್ಯವಸ್ಥೆ ಬಂದೋಗಿದೆ. ಖಂಡಿತವಾಗಿ ನಾನಂತೂ ಇವತ್ತು ನಾನೇನು ಅಸೆಂಬ್ಲಿ ಇದ್ದಿದ್ದಂತೂ ಅದು ರೂಪನೇ ಬೇರೆ ಮಾಡ್ತಿದ್ದೆ. ಇಲ್ಲಿ ಶಾಸಕರುಗಳಿಗೂ ಏನು ಅಂತ ಅವ್ರಿಗೂ ಅರ್ಥ ಆಗ್ತಾ ಇಲ್ಲ. ಸದನದಲ್ಲಿ ಇದನ್ನು ಸಮಗ್ರವಾಗಿ ಚರ್ಚೆ ಮಾಡಬೇಕು. ಭಾಳ ಗಂಭೀರವಾದಂಥ ವಿಚಾರ. ಇದನ್ನು ಅಷ್ಟು ಸುಲಭವಾಗಿ ಬಿಡ್ತಕ್ಕಂಥದ್ದಲ್ಲ. ನಾನಂತೂ ಇದನ್ನೇ 15 ದಿವಸದೊಳಗಾಗಿ ಸರ್ಕಾರ ಒಂದು ತೀರ್ಮಾನಕ್ಕೆ ಬರಲಿಲ್ಲ ಅಂತಂದರೆ ಈ ಬಾಗಿಲಿನಲ್ಲೇ ಮಲಗಿ ಪ್ರಜಾಪ್ರಭುತ್ವ ಉಳಿಸಿ ಅಂತೇಳಿ ಚಳವಳಿ ಮಾಡಬೇಕಾಗುತ್ತೆ ಅಂತ ಎಚ್ಚರಿಕೆಯನ್ನು ಕೊಡ್ತೇನೆ. ಮತ್ತು 16 ವರ್ಷದ ವಯಸ್ಸಿನ ಮಕ್ಕಳಿರ್ಬೋದು, ವಯಸ್ಸಿನವ್ರು ಯಾರೇ ಇರ್ಬೋದು, 16 ವರ್ಷದವರೆಗೆ ಇನ್ನು ಮುಂದೆ ಸಾಮಾಜಿಕ ಜಾಲತಾಣ ಮೊಬೈಲ್ ಕೊಡಬಾರ್ದು, ನಿಷೇಧ ಮಾಡ್ತೀವಿ ಅಂತ ಹೇಳಿದ್ದಾರೆ. ಸರಿಯಲ್ಲ. ಅದರಿಂದ ಅಪಾಯ ಇದೆ. ಮಕ್ಕಳು ಕದ್ದು ಮೊಬೈಲ್ ನೋಡೋ ಪರಿಸ್ಥಿತಿ ಬರ್ತಾರೆ. ಮಕ್ಕಳು ನೋವು ಪಡ್ತಾರೆ, ದಾರಿ ತಪ್ಪೋಗ್ತಾರೆ. ಅವರು ಕೋಪತಾಪದಿಂದ ಆ ವಯಸ್ಸಿನಲ್ಲಿ ಏನು ಬೇಕಾದರೂ ಮಾಡ್ಕೊಳ್ಬೋದು. ಹುಷಾರ್, ಎಚ್ಚರಿಕೆ. ಸರ್ಕಾರದವರು ನೀವು ಅಲ್ಲಿ ಕೂತ್ಕೊಂಡು ತೀರ್ಮಾನ ತಗೊಳ್ಬೇಡಿ. ಮಕ್ಕಳು ಯಾರೇ ಇರಲಿ, ಇವತ್ತಿನ ಪರಿಸ್ಥಿತಿಯಲ್ಲಿ ಗರ್ಭಕೋಶದಲ್ಲಿರ್ತಕ್ಕಂಥ ಮಗು ಈ ಒಂದು ಸಾಮಾಜಿಕ ಜಾಲತಾಣ ಕೇಳ್ತಕ್ಕಂಥ ಪರಿಸ್ಥಿತಿ ಬಂದ್ಬಿಟ್ಟಿದೆ. ಆದ್ದರಿಂದ ಭಾಳ ಗಂಭೀರವಾಗಿ ಇದನ್ನು ಯೋಚನೆ ಮಾಡಿ ನೀವು ಯಾವುದೇ ಕಾರಣಕ್ಕೂ ತೆಗಿಬೇಡಿ. ಒಳ್ಳೆಯದಲ್ಲ. ಈಗ ಹೆಂಗಿದೆ ಹಂಗೆ ಹೋಗಲಿ. ಮತ್ತು 56,000 ಉದ್ಯೋಗವನ್ನು ಕೊಡ್ತೀವಿ ಅನ್ನೋದನ್ನ ಒಪ್ಕೊಂಡಿರೋದು ಸಂತೋಷ. ಆದರೆ ಈ 56,000 ನಿಮ್ಮಲ್ಲಿ ಒಂದು ನಿರ್ದಿಷ್ಟವಾದ ನಿಲುವಿಲ್ಲ. ಸರೋಜಿನಿ ಮಹಿಷಿ ವರದಿ ಇತ್ತು, ಕನ್ನಡಿಗರಿಗೆ ಇಷ್ಟು ತೆಗೆದುಕೊಳ್ಬೇಕು ಅಂತ ತೀರ್ಮಾನ. ಇವತ್ತು ವರದಿ ಮೂಲೆಗುಂಪಾಗಿದೆ. ಮತ್ತೊಂದು ವರದಿ ಸಚಿವ ಸಂಪುಟದಿಂದ ಹೊರಗೆ ಬರೋದ್ರೊಳಗಾಗಿ ಸತ್ಯ ಹೋಗಿದೆ. ನಾನು ಹೇಳ್ತೀನಿ, 56,000 ಜನರನ್ನು ಕನ್ನಡಿಗರು, ಕರ್ನಾಟಕದವರು, ಕನ್ನಡ ಮಾತೃಭಾಷೆ ಬರ್ತಕ್ಕಂಥವರನ್ನೇ ಆಯ್ಕೆ ಮಾಡಬೇಕು. 56,000 ಜನ ಕನ್ನಡಿಗರು, ಕರ್ನಾಟಕದವರು, ಕನ್ನಡ ಬರ್ತಕ್ಕಂಥವ್ರನ್ನೇ ಆಯ್ಕೆ ಮಾಡಬೇಕು. ಬಹಳ ಗಂಭೀರವಾದ ಪರಿಸ್ಥಿತಿ. ಕನ್ನಡ ಮಾಧ್ಯಮ ಶಾಲೆಗಳನ್ನು ಈಗಾಗಲೇ ಮುಚ್ಚಿದ್ದಾರೆ. ಕನ್ನಡ ಮಾಧ್ಯಮ ಶಾಲೆಗಳಿಗೆ ಉಪಾಧ್ಯಾಯರಿಲ್ಲ. ಕನ್ನಡ ಮಾಧ್ಯಮ ಶಾಲೆಗಳನ್ನು ಇಂಗ್ಲೀಷ್ ಶಾಲೆಗಳಾಗಿ ಪರಿವರ್ತನೆ ಮಾಡ್ತಾ ಇದ್ದಾರೆ. ಕನ್ನಡ ಮಾಧ್ಯಮ ಶಾಲೆಗಳಿಗೆ ಇನ್ನೂ ಅನುದಾನ ಕೊಟ್ಟಿಲ್ಲ. 2021ರಿಂದ ಅನುದಾನ ಕೊಟ್ಟಿಲ್ಲ. ಶಾಲೆ ನಡೆಸೋದು ಕಷ್ಟವಾಗಿದೆ. ಸರ್ಕಾರ ಇಂಗ್ಲೀಷ್ ಶಾಲೆಗಳಿಗೆ ಮಾರು ಹೋಗಿದ್ದಾರೆ. ಕನ್ನಡ ಮಾಧ್ಯಮ ಶಾಲೆಗಳಿಗೆ ಕೊಡಲೇಬೇಕು. ಕನ್ನಡ ಮಾಧ್ಯಮ ಶಾಲೆಗಳ ಬಗ್ಗೆ ಭಾಳ ಗಂಭೀರವಾಗಿ ಚಿಂತನೆ ತೆಗೆದುಕೊಳ್ಬೇಕಾಗಿದೆ.
ಮತ್ತು ಕನ್ನಡ ಮಾಧ್ಯಮ ಶಾಲೆಗಳಿಗೆ ಕನಿಷ್ಠ ಸುಮಾರು 10,000 ಮೇಲೆ ಒಂದೊಂದು ಕಡೆ ಕೆಲಸದಲ್ಲಿಲ್ಲ, ಆ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಆ ದೃಷ್ಟಿಯಿಂದ ನಾನು ತಮಗೆ ಹೇಳ್ತಾ ಇದ್ದೀನಿ, ಕನ್ನಡ ಮಾಧ್ಯಮ ಶಾಲೆಗಳನ್ನು ಕಡೆಗಾಣಿಸಬೇಡಿ. ಕನ್ನಡ ಮಾಧ್ಯಮ ಶಾಲೆಗಳಿಗೆ ನೀವು ಅನುದಾನ ಕೊಡಿ. ಕನ್ನಡ ಮಾಧ್ಯಮ ಶಾಲೆಗಳು ಆರಂಭಕ್ಕೆ ಸರಳೀಕರಣ ಮಾಡಿ. ಇದು ಬಜೆಟ್ನಲ್ಲಿ ಆಯವ್ಯಯದಲ್ಲಿ ತಾವು ಕನ್ನಡ ಮಾಧ್ಯಮ ಶಾಲೆಗಳಿಗೆ ವಿಶೇಷವಾಗಿ ಅನುದಾನವನ್ನು ಕೊಡೋ ಬಗ್ಗೆ ಸ್ಪಷ್ಟ ಭರವಸೆಯನ್ನು ನೀಡಿ 6ನೇ ತಾರೀಕು ನೀವು ಕನ್ನಡ ಮಾಧ್ಯಮ ಶಾಲೆಗಳ ಬಗ್ಗೆ ಚಿಂತನೆ ಮಾಡದೇ ಇದ್ದರೆ, ಅನುದಾನ ಕೊಡದೇ ಇದ್ದರೆ, ನಾವು 20ನೇ ತಾರೀಕು ಇಡೀ ಕರ್ನಾಟಕ ರಾಜ್ಯಾದ್ಯಂತ ಕನ್ನಡ ಮಾಧ್ಯಮ ಶಾಲೆಗಳು ಬಂದ್, ಸಂಪೂರ್ಣ ಇಡೀ ರಾಜ್ಯಾದ್ಯಂತ ಬಂದ್. ಕನ್ನಡ ಸಂಘಟನೆಗಳನ್ನು ಮಾತನಾಡಿ ಬರೀ ಶಾಲೆಗಳು ಒಂದೇ ಅಲ್ಲ, ಇಡೀ ರಾಜ್ಯನೇ ಬಂದ್ ಮಾಡಿಸ್ತೇವೆ. ಕನ್ನಡ ಮಾಧ್ಯಮ ಶಾಲೆಗಳಿಗಾಗಿ, ಕನ್ನಡ ಮಾಧ್ಯಮಕ್ಕಾಗಿ ಕರ್ನಾಟಕ ಬಂದ್ ಮಾಡಿಸ್ತೇವೆ. ನಮಸ್ಕಾರ.